ಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿರುವ ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ ಕೊಲೆಗಡುಕ ಸರ್ಕಾರ ಎಂದು ದಾವಣಗೆರೆಯಲ್ಲಿ ಸರ್ಕಾರದ ವಿರುದ್ಧ ಗುಡುಗಿದ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ. ತಾಯಿ ಎದೆ ಹಾಲಿನ ನಂತರ ಗೋವಿನ ಹಾಲನ್ನ ಕುಡಿತೀವಿ, ಅಂತಹ ಗೋವುಗಳಿಗೆ ನೋವುಂಟು ಮಾಡಿದೆ ಈ ಸರ್ಕಾರಕ್ಕೆ ಗೋವಿನ ಶಾಪ ತಟ್ಟಿ ಸರ್ಕಾರ ಪತನವಾಗುವುದು ಗ್ಯಾರಂಟಿ. ಗೋವು ನರಳಾಡುವಂತೆ ಮಾಡಲು ಸಿದ್ದರಾಮಯ್ಯ ಜಮೀರ್ ನೇರ ಕಾರಣ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಮೇಶ್ ಜಾರಕಿಹೊಳಿ ಯಾರು ಎನ್ನುವುದು ನಮಗೆ ಗೊತ್ತಿಲ್ಲ. ಬಿಜೆಪಿ ಅಧಿಕಾರಕ್ಕೆ ಬರಲು ಅವರೊಬ್ಬರೇ ಕಾರಣವಲ್ಲ. ಕಾಂಗ್ರೆಸ್ ತೊರೆದು 17 ಜನ ಶಾಸಕರು ಬಿಜೆಪಿ ಬಂದಿದ್ದು ಯಡಿಯೂರಪ್ಪ ಸಿಎಂ ಮಾಡಲು. ಯಡಿಯೂರಪ್ಪರವರನ್ನ ಕೆಳಗೆ ಇಳಿಸಿದ್ದಕ್ಕೆ 2013ರಲ್ಲಿ 66 ಸೀಟ್ ಬಂತು. ರಮೇಶ್ ಜಾರಕಿಹೊಳಿ ನನಗೆ ಆತ್ಮೀಯ ಸ್ನೇಹಿತ, ನಾನು ಅವರು ಚೆನ್ನಾಗಿ ಇದ್ದೀವಿ. ರಮೇಶ್ ಜಾರಕಿಹೊಳಿ ಹಿಂದೆ ಇರುವವರು ಗುಂಡು ಹಾರಿಸುತ್ತಿದ್ದಾರೆ ಎಂದರು. ರಮೇಶ್ ಜಾರಕಿಹೊಳಿ ರಾಜಕೀಯದಲ್ಲಿ ಕಣ್ಣು ಬಿಡುವುದಕ್ಕಿಂತ ಮುಂಚೆ ಯಡಿಯೂರಪ್ಪ ಕಾಲಿಗೆ ಚಕ್ರ ಕಟ್ಟಿಕೊಂಡು ರಾಜ್ಯ ಸುತ್ತಿದ್ದಾರೆ. ಇಂತಹ ನಾಯಕರ ಬಗ್ಗೆ ಹಗುರವಾಗಿ ಮಾತನಾಡಿದರೆ ಸರಿ ಇರೋದಿಲ್ಲ. ಇದೇ ಮುಂದುವರೆದರೆ ನಾವೆಲ್ಲ ಕಾರ್ಯಕರ್ತರು, ರಾಜ್ಯದ ಜನ ಸುಮ್ಮನೆ ಇರೋದಿಲ್ಲ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಅಧಿಕಾರಕ್ಕೆ ಬಂದಂತ ಕಾಂಗ್ರೆಸ್ ಸರ್ಕಾರ ಕೊಲೆಗಡುಕರ ಸರ್ಕಾರ, ಹಿಂದೂ ವಿರೋಧಿ ಸರ್ಕಾರ. ಹಸುಗಳನ್ನ ಗೋಮಾತೆ ಅಂತೇಳಿ ಪೂಜಿಸ್ತೀವಿ, ಮುಕ್ಕೋಟಿ ದೇವರನ್ನು ನಾವು ಮಾಡ್ತೀವಿ. ಇವತ್ತು ತಾಯಿ ಎದೆಹಾಲು ಕಡಿಮೆ ಇದ್ದ ಮಕ್ಕಳಿಗೆ ಹಾಲನ್ನು ಕುಡಿಸ್ತಾರೆ, ಹಸು ಗೋವಿನ ಗೋಪೂಜೆ ಮಾಡ್ತೀವಿ. ಇವತ್ತು ಅಧಿಕಾರದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಎಲ್ಲ ಒಂದು ಕಡೆ ದಪ್ಪ ತೊಗಲಿನ ಚರ್ಮದ ಸರ್ಕಾರ. ಈ ಸರ್ಕಾರಕ್ಕೆ ಪಂಚೇಂದ್ರಿಯಗಳಿಲ್ಲ. ಈ ಸರ್ಕಾರಕ್ಕೆ ಗೋ ಶಾಪ ತಟ್ಟುತ್ತೆ, ಹಿಂದೂಗಳು ಶಾಪ ತಟ್ಟುತ್ತೆ, ದೇವಾನು ದೇವತೆಗಳ ಶಾಪದ ಈ ಸರ್ಕಾರ 100ಕ್ಕೆ 100 ಪತನ ಆಗುತ್ತೆ ಅಂತೇಳಿ ಕಿಚ್ಚೆ ಪಡ್ತೀನಿ. ಈ ಏನು ಮೊನ್ನೆ ಚಾಮರಾಜಪೇಟೆಯಲ್ಲಿ ನಡೆದಂಥ ಘಟನೆಯನ್ನು ಏನು ಬಾಯಿಲ್ಲ, ಎಷ್ಟು ಆ ಪ್ರಾಣಿಗಳು ಹಸು ಗೋಮಾತೆ ಏನು ನೋವಿನಿಂದ ನರಳ್ತಾ ಇದ್ದು, ಇದಕ್ಕೆ ಕಾರಣ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮತ್ತು ಜಮೀರ್ ಅಹಮದ್ ನೇರವಣೆ. 3 ಹಸುಗಳು ಕೊಡಿಸಿದ್ರೆ ಮುಗಿದಾಗ್ಬಿಡ್ತಾರೆ ನಿಮ್ಮ ಕರ್ತವ್ಯ. ನಾಚಿಕೆ ಆಗಲ್ಲ. ಜಮೀರ್ ಅಹಮದ್ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಈ ಸರ್ಕಾರಕ್ಕೆ. ಇದೇ ರೀತಿ ಗೋಗಳಿಗೆ ಹಿಂದೂಗಳಿಗೆ ತೊಂದರೆ ಕೊಟ್ಟರೆ ಸಹಿಸಲ್ಲ. ನಾವು ಹೇಳ್ತಾ ಇದೀವಿ, ಕೇವಲ ಆರೋಪಿಗಳನ್ನು ಬಂಧಿಸಿ ಸಾಲದು, ಮುಲಾಜಿಲ್ಲ ಎನ್ಕೌಂಟರ್ ಮಾಡಿ ಬಿಸಾಕ್ಬೇಕಂತ ಸರ್ಕಾರಕ್ಕೆ ನಾನು ಒತ್ತಾಯವನ್ನು ಮಾಡ್ತೀನಿ. ಯಾರವರು? ರಮೇಶ್ ಜಾರಕಿಹೊಳಿ ಮಾಡ್ತಾರೆ ಆಯ್ತಣ. ಸರ್ಕಾರ ಬರೋಕ್ಕೆ ಅವರೊಬ್ಬರೇ ಕಾರಣ ಅಲ್ಲ. ಮೊದಲು ನಾವು ಭಾರತೀಯ ಜನತಾ ಪಾರ್ಟಿಯವರು 105 ಜನ, ಈ ರಾಜ್ಯದ ಜನ ಪ್ರಜ್ಞಾವಂತ ಮತದಾರರು, ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು, ಮುಖಂಡರು 105 ಜನ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಬೇಕಂತೇಳಿ ನಮ್ಮನ್ನು ಆಯ್ಕೆ ಮಾಡಿದ್ರು. ಕೆಲವು ತಪ್ಪುಗಳಿಂದ, ಗೊಂದಲಗಳಿಂದ ಯಡಿಯೂರಪ್ಪನವರ ರಾಜ್ಯದ ಅಧ್ಯಕ್ಷರು ಮಾಡಿದ ಮೇಲೆ ಕೆಲವರು ಗೊಂದಲವನ್ನು ಸೃಷ್ಟಿ ಮಾಡಿ ಅದಕ್ಕೆ 105 ಬಂತು, ಇಲ್ಲ 125-30 ಅಧಿಕಾರದಲ್ಲಿ ಬರ್ತಾ ಇತ್ತು ಅಂದು ಕೆಲವು ಗೊಂದಲ ಸೃಷ್ಟಿ ಮಾಡಿದ್ರು. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಬಾರ್ದು ಅಂತೇಳಿ ಒಂದೇ ಉದ್ದೇಶದಿಂದ 2011ರಲ್ಲಿ ಯಡಿಯೂರಪ್ಪನವರು ಇಳಿಸಿದ್ರು. ಅದಕ್ಕೇನಾಯಿತು, 2013ರಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿಯ ಸಾಮಾನ್ಯ ಕಾರ್ಯಕರ್ತರು, ಶಿಸ್ತಿನ ಸಿಪಾಯಿಗಳು ಏನಾಯಿತು, ಪಕ್ಷ 46 ಸ್ಥಾನಕ್ಕೆ ಬಂತು. 2013ರಲ್ಲಿ ಅದಾದ ನಂತರ ನರೇಂದ್ರ ಮೋದಿಯವರು, ಅಮಿತ್ ಶಾ ಯಡಿಯೂರಪ್ಪನವ್ರನ್ನ ಭಾರತೀಯ ಜನತಾ ಪಾರ್ಟಿ KJP ಕಟ್ಟು ವಾಪಸ್ ಕರೆತಂದು ರಾಜ್ಯದ ಅಧ್ಯಕ್ಷರು ಮಾಡಿದರು. ಕೆಲವರು ಗೊಂದಲವನ್ನು ಸೃಷ್ಟಿ ಮಾಡಿದರು. ಅದರ ಪ್ರತಿಫಲ 105 ಬಂತು. ಯಾವ ಕಾಂಗ್ರೆಸ್ಸಿನ, JDSನ BC ಪಾಟೀಲ್ ಇರ್ಬೋದು, ಬೈರತಿ ಬಸವರಾಜ್ ಇರ್ಬೋದು, ಆನಂದ್ ಸಿಂಗ್ ಇರ್ಬೋದು, ಬಹಳಷ್ಟು ಜನ ಕಾಂಗ್ರೆಸ್ JDS ತೊರೆದು BJP, ವಿಶ್ವನಾಥ್ ಒಳಗೊಂಡಂತೆ ಸೇರ್ಪಡೆ ಆದರು. BJP ಅಂದು ಯಡಿಯೂರಪ್ಪನ ನೇತೃತ್ವದಲ್ಲಿ 17 ಜನ ಆಯ್ಕೆಯಾದರು. ಅದಕ್ಕೆ ಯಡಿಯೂರಪ್ಪನವರ ಮುಖ್ಯಮಂತ್ರಿ ಆಗಬೇಕಂತೇಳಿ ಆ ಉಪಚುನಾವಣೆಗಳಲ್ಲಿ ಅವ್ರನ್ನ ಗೆಲ್ಲಿಸಿದ್ರು. ಅದೇ 2021ರಲ್ಲಿ ಯಡಿಯೂರಪ್ಪನ ಗೆಲ್ಲಿಸಿದಕ್ಕೆ ಭಾರತೀಯ ಜನತಾ ಪಾರ್ಟಿ 66 ಸ್ಥಾನಕ್ಕೆ ಬಂತು. ಇದನ್ನು ಅರ್ಥ ಮಾಡಿಕೊಳ್ಬೇಕು. ಈ ರಾಜ್ಯದ ಜನ ಯಡಿಯೂರಪ್ಪ ಮಾಸ್ ಲೀಡ್, ಪ್ರಶ್ನಾತೀತ ನಾಯಕ, ಕೇವಲ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಸೇರಿಲ್ಲ, ಎಲ್ಲ ವರ್ಗದವರಿಗೆ ಸಾಮಾಜಿಕ ನ್ಯಾಯ ಅಂತ ಕೊಟ್ಟಂತ ಅಂದು ಬಸವಣ್ಣ, ಇಂದು ಯಡಿಯೂರಪ್ಪ. ಅದಕ್ಕೋಸ್ಕರ
ರಾಜೀನಾಮೆ ಕೊಟ್ಟು BJP ಸೇರಿದರು. ಆದರೆ ನಾನು ರಮೇಶ್ ಜಾರಕಿಹೊಳಿ ಆತ್ಮೀಯ ಸ್ನೇಹಿತ, ಅವರು ಭಾಳ ಚೆನ್ನಾಗಿಲ್ಲ ಅಂತಲ್ಲ, ಆದರೆ ನಾವು ಹೇಳ್ತಿದ್ದೀವಿ ಇವತ್ತು BC ಪಾಟೀಲ್, ಬೈರತಿ ಬಸವರಾಜ್, ವಿಶ್ವನಾಥ್, ಗೋಪಾಲಯ್ಯನವರು BJP ಇಲ್ವಾ? ಎಲ್ಲ ಒಂದು ಕಡೆ ರಮೇಶ್ ಜಾರಕಿಹೊಳಿ ಮತ್ತು ಕೆಲವ್ರ ಮೇಲೆ ಏನು ಬಂದೂಕಿಟ್ಟು ಹೊಡೆಯಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ, ಗುಂಡು ಹೊಡೆಯಕ್ಕೆ ಪ್ರಯತ್ನ. ಆದರೆ ನಾವು ಹೇಳ್ತಿದ್ದೀವಿ ರಮೇಶ್ ಜಾರಕಿಹೊಳಿ ಅವರೇ, ನೀವು ರಾಜಕಾರಣಕ್ಕೆ ಬರೋಕ್ಕಿಂತ ಕಣ್ಣು ಬಿಡೋಕ್ಕಿಂತ ಮುಂಚೆ ಯಡಿಯೂರಪ್ಪನವರು ಈ ರಾಜ್ಯದಲ್ಲಿ ಕಾಲಿಗೆ ಚಕ್ರ ಕಟ್ಕೊಂಡು ತಿರುಗಿದ್ರು. ಕಾಲಿಗೆ ಚಕ್ರ ಕೊಂಡು ತಿರುಗಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ತಂದಂಥ ಒಬ್ಬ ಮಹಾನ್ ನಾಯಕ ಅಟಲ್ಜಿಯವರು, ಅದ್ವಾನಿಜಿಯವರು, ಉಮಾಭಾರತಿ, ಸುಷ್ಮಾ ಸ್ವರಾಜ್, ಅನೇಕ ರಾಜನಾಥ್ ಸಿಂಗ್ ಹಿರಿಯರ, ಗಡ್ಕರಿ ಅವರ ಆಶೀರ್ವಾದದಿಂದ ಯಡಿಯೂರಪ್ಪನವರು ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿ ಬೆಳೆಸಿದ ನಾಯಕರ ಬಗ್ಗೆ ಅಗಿರುವಾಗಿ ಮಾತಾಡಿದರೆ ನಾವು ರಾಜ್ಯದ ಜನ ಸಹಿಸಲ್ಲ. ಯಡಿಯೂರಪ್ಪನವ್ರ ಬಗ್ಗೆ ನಿಮ್ಗೇನು ಅಜೆಂಡಾ ಏನು ಹೇಳಿದಿರಿ? ಯಡಿಯೂರಪ್ಪನವರು ಯಾವ ಪುರುಷಾರ್ಥಕ್ಕೋಸ್ಕರ ರಾಜ್ಯ ಪ್ರವಾಸ ಮಾಡ್ತಾರೆ ಅಂತ ಹೇಳ್ತಿಲ್ಲ. ಈ ರಾಜ್ಯದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರ್ಬೇಕಂತೇಳಿ ಯಡಿಯೂರಪ್ಪನವ್ರ ಪ್ರವಾಸವನ್ನು ಮಾಡ್ತೀವಿ ಅಂತ ಹೇಳಿದರೆ, ಯಡಿಯೂರಪ್ಪನವ್ರು ವಿಜಯೇಂದ್ರ ಮುಖ್ಯಮಂತ್ರಿ ಆಗ್ಬೇಕಂತ ಹೇಳಿಲ್ಲ. ವಿಜಯೇಂದ್ರ ಮುಖ್ಯಮಂತ್ರಿ ಆಗ್ಬೇಕಂತೇಳಿ ರಾಜ್ಯದ ಜನ ಹೇಳ್ತಿದ್ದಾರೆ. ನಾವು ಸಂಕಲ್ಪ ಮಾಡ್ತೀವಿ, ವಿಜಯೇಂದ್ರ ಮುಖ್ಯಮಂತ್ರಿ ಮಾಡೇ ಮಾಡ್ತೀವಿ. ಯಾವ ದುಷ್ಟಶಕ್ತಿಗಳು ತಡೆಯೋಕ್ಕಲ್ಲ. ಏನು ಮಾತಿದ್ರೆ ಯಡಿಯೂರಪ್ಪನವ್ರು ಒಬ್ಬರೇ ನಿಮಗೆ ಯಾರು ಪ್ರಚೋದನೆ ಮಾಡ್ತಾರೆ ಗೊತ್ತಿದೆ. ಇದ್ರ ಜೊತೆಗೆ ಅವ್ರ ಜೊತೆಗೆ ಇರ್ತಕ್ಕಂಥ ಇನ್ನೊಬ್ಬ ಮಹಾನ್ ನಾಯಕ ಹೇಳಿದ್ರೆ, ಸನ್ಮಾನ್ಯ ವಿಜಯೇಂದ್ರ ರಾಜ್ಯದ ಅಧ್ಯಕ್ಷರಾಗಿ ಮಾಜಿ ಸಚಿವರುಗಳ, ಮಾಜಿ ಶಾಸಕರುಗಳ ಚುನಾವಣೆಗೆ 2023ರಲ್ಲಿ ಸ್ಪರ್ಧೆ ಮಾಡಿದ್ರ ಭಾರತೀಯ ಜನತಾ ಪಾರ್ಟಿ ರಾಜ್ಯದ ಅಧ್ಯಕ್ಷರಾಗಿ ಮುಂಬರುವ ಲೋಕಲ್ ಬಾಡಿ ಚುನಾವಣೆ ಬಗ್ಗೆ ಚರ್ಚೆ ಮಾಡಬೇಕಂತ ನಮ್ಮನ್ನೆಲ್ಲ ಸಭೆ ಕರೆದ್ರು. ಒಳ್ಳೆ ಚರ್ಚೆ ಆಯಿತು. ಪಕ್ಷ ಸಂಘಟನೆ ಮಾಡಬೇಕು, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಮಹಾನಗರ ಪಾಲಿಕೆ, ಪುರಸಭೆ, ಪಟ್ಟಣ ಪಂಚಾಯತಿ ಅಧಿಕಾರಕ್ಕೆ ಇಡಬೇಕಂತ ಹೇಳಿ ನಿಮಗೆ ಅನ್ಯಾಯ ಆಗಿದೆ. ಮುಂದೆ ಮತ್ತೆ ನಿಮ್ಮನ್ನು ಶಾಸಕರಾಗಬೇಕು, ಅದಕ್ಕೋಸ್ಕರ ಸಭೆ ಅಂತ ಸಂಘಟನೆ ಬಗ್ಗೆ ಚರ್ಚೆ ಮಾಡಿದರೆ ಒಬ್ಬ ಮಹಾನ್ ನಾಯಕ ಹೇಳ್ತಾರೆ 17 ಜನ ನನಗೆ ಕರೆ ಮಾಡಿ ವಿಜಯೇಂದ್ರ ಒತ್ತಾಯಕ್ಕೆ ಹೋಗಿದ್ವಿ ಅಂತ ಹೇಳ್ತಾರೆ. ನಾಚಿಕೆ ಆಗ್ಬೇಕಲ್ವಾ? ಹಿಂದೆ ನೀವು JDS ಹೋದಾಗ ಯಡಿಯೂರಪ್ಪನ ಕಾಲಿಡಿದು ನೀವೇ ತಾನೇ BJP ಬಂದರು, ಹೌದು ತಾನೇ? ಅಂದೇನು ಹೇಳಿದ್ರಿ? ಶೆಟ್ರು ಭಟ್ರು ಪಾರ್ಟಿ ಅಂತೇಳಿ ವಿಧಾನ ಪರಿಷತ್ ಹೇಳಿದ್ರಿ, ಮರ್ತು ಬಿಟ್ಟಿದ್ದೀರಾ? ಭಾರತೀಯ ಜನತಾ ಪಾರ್ಟಿ ಯಾವ ವರ್ಗದ ಪಕ್ಷ ಅಲ್ಲ. ಪರಿಶಿಷ್ಟ ಜಾತಿ, ಪಂಗಡ, ಹಿಂದುಳಿದ ವರ್ಗ ಎಲ್ಲ ಮುಂದುವರೆಸ. ತಾಜಾ ಸುದ್ದಿಗಾಗಿ MTV News 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.